ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಇಂದಿನ ಮಹಾಸಂಚಿಕೆಯಲ್ಲಿ ವಿಶಾಲಾಕ್ಷಿಯ ದ್ರೋಹದ ಮುಖವಾಡ ಕಳಚಿಬಿದ್ದು ಶಾಂತಿಗೆ ಸಿಕ್ಕ ದೊಡ್ಡ ಶಾಕ್. ಶೋರೂಮ್ನಲ್ಲಿ ರೋಹಿಣಿ ಮನೋಜ್ ವಿಚಾರವಾಗಿ ಸೃಷ್ಟಿಯಾದ ಹಂಗಾಮ ಹಾಗೂ ಸಂಘದ ಅಧಿಕಾರಕ್ಕಾಗಿ ವಿಶಾಲಾಕ್ಷಿ ಹೂಡಿದ ಕೀಳುಮಟ್ಟದ ಪ್ಲ್ಯಾನ್ನ ಸುದೀರ್ಘ ವಿವರ ಇಲ್ಲಿದೆ. ಕಥೆಯಲ್ಲಿ ಮೊದಲಿಗೆ ಏನಾಗುತ್ತೆ ಅಂದರೆ, ಶೋರೂಮ್ನಲ್ಲಿ ಮನೋಜ್ ಮತ್ತು ರೋಹಿಣಿ ಕೈ ಹಿಡಿದು ಮಾತನಾಡುವುದನ್ನು ಶಾಂತಿಯ ಲಾಯರ್ ನೋಡಿಬಿಡುತ್ತಾರೆ. ತಕ್ಷಣ ಶಾಂತಿಗೆ ಫೋನ್ ಮಾಡಿ, ನಿಮ್ಮ ಮಗ ಮತ್ತು ಸೊಸೆ ಶೋರೂಮ್ನಲ್ಲಿ ಒಂದಾಗಿದ್ದಾರೆ. ಹೀಗಿರುವಾಗ 6 ತಿಂಗಳ ನಂತರ ಜಡ್ಜ್ ಮುಂದೆ ಡೈವರ್ಸ್ ಕೇಸ್ ನಮಗೆ ಉಲ್ಟಾ ಆಗುತ್ತದೆ. ಆದ್ದರಿಂದ ಡೈವರ್ಸ್ ಕೇಸ್ ವಾಪಸ್ ತೆಕ್ಕೊಳ್ಳಿ ಎಂದು ಎಚ್ಚರಿಸುತ್ತಾರೆ. ಇದನ್ನು ಕೇಳಿ ಬೆಚ್ಚಿ ಬೀಳುವ ಶಾಂತಿ, ಅಯ್ಯೋ ಮೇಡಮ್, ಯಾವುದೇ ಕಾರಣಕ್ಕೂ ಕೇಸ್ ವಾಪಸ್ ಪಡೆಯಬೇಡಿ, ನನ್ನ ಮಗನಿಗೆ ಡೈವರ್ಸ್ ಬೇಕೇ ಬೇಕು ಎಂದು ಹೇಳಿ ತಕ್ಷಣ ಕೋಪದಿಂದ ಶೋರೂಮ್ಗೆ ಧಾವಿಸ್ತಾಳೆ. ಶೋರೂಮ್ಗೆ ಬಂದ ಶಾಂತಿ ಮನೋಜ್ಗೆ ಬಾರಿಸಲು ಕೈ ಎತ್ತಿ, ನಾನಿಲ್ಲದ ಟೈಮ್ನಲ್ಲಿ ಈ ಚಿನ್ನಕುನೂರು ಚಿಂತಾಮಣಿ ರೋಹಿಣಿ ಯಾಕೆ ಇಲ್ಲಿಗೆ ಬಂದಿದ್ಲು ಎಂದು ಅಬ್ಬರಿಸುತ್ತಾಳೆ. ಗಾಬರಿಯಾದ ಮನೋಜ್ ಹಾಗೂ ಸೀನಾ ಶೋರೂಮ್ನಲ್ಲಿ ಇಲಿಗಳ ಕಾಟ ಜಾಸ್ತಿಯಾಗಿತ್ತು. ಇದನ್ನು ಹಿಡಿಯೋಕೆ ರೋಹಿಣಿ ಬೆಕ್ಕು ತಂದಿದ್ಲು ಎಂದು ಮ್ಯಾನೇಜ್ ಮಾಡಲು ನೋಡ್ತಾರೆ. ಅದಕ್ಕೆ ಶಾಂತಿ, ಈ ಮನೆ ಹಾಳಿ ಇಲ್ಲಿ ಹಿಡಿಯೋಕ್ಕೆ ಬಂದಿಲ್ಲ, ನಿನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋಕೆ ಬಂದಿದ್ದಾಳೆ ಎಂದು ರೇಗಿ ಆ ಬೆಕ್ಕನ್ನು ಆಚೆ ಎಸೆದು ಇನ್ಮೇಲೆ ಶೋರೂಮ್ನ CCTV ಕ್ಯಾಮ್ರಾ ಲಿಂಕನ್ನು ತನ್ನ ಮೊಬೈಲ್ಗೆ ಹಾಕಿಕೊಳ್ತಾಳೆ. ರೋಹಿಣಿ ಮತ್ತೆ ಬಂದರೆ ಅಮ್ಮನಿಗೆ ಗೊತ್ತಾಗುತ್ತಲ್ಲ ಎಂದು ಮನೋಜು ತಲೆಯ ಮೇಲೆ ಕೈ ಹೊತ್ತು ಕೂರ್ತಾನೆ. ಮತ್ತೊಂದೆಡೆ ಸೂರ್ಯ ಮತ್ತು ಮೀನಾ ರೋಡಿನಲ್ಲಿ ಹೋಗುತ್ತಿದ್ದ ವಿಶಾಲಾಕ್ಷಿಯ ಕಾರನ್ನು ಅಡ್ಡಗಟ್ಟಿ ಅವಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ನಮ್ಮ ಅತ್ತೆಗೆ ಫೈನಾನ್ಸಿಯರ್ ಮೂಲಕ 48 ಲಕ್ಷ ಸಾಲ ಕೊಟ್ಟು ಮನೆ ಪತ್ರ ಇಟ್ಟುಕೊಂಡಿರುವುದು ನೀನೇ ಎನ್ನುವ ಸತ್ಯ ಗೊತ್ತಾಗಿದೆ ಎಂದು ಮೀನಾ ಅಬ್ಬರಿಸಿದಾಗ ವಿಶಾಲಾಕ್ಷಿ ನಕ್ಕು ಉಡಾಫೆಯಾಗಿ ಒಪ್ಪಿಕೊಳ್ತಾಳೆ. ಆಗ ಸೂರ್ಯ, ನಿನ್ನ ಪಾಪದ ಹಣದಿಂದ ಮಾಡಿರೋ ವ್ಯವಹಾರ ಇದು, ಬೇರೆಯವರ ಮನೆ ನಾಶ ಮಾಡಿ ದೇವಸ್ಥಾನಕ್ಕೆ ದುಡ್ಡು ಹಾಕ್ತೀಯಾ ಎಂದು ಜರಿಯುತ್ತಾನೆ. ಆಗ ವಿಶಾಲಾಕ್ಷಿ ತನ್ನ ಅಸಲಿ ಕೀಳು ಪ್ಲ್ಯಾನ್ ಬಿಚ್ಚಿಡುತ್ತಾಳೆ. ಸೀಲ್ ಮಾಡಿಸಿರೋ ಮನೆಯನ್ನು ಬಿಡಿಸಬೇಕಾದರೆ ಮೀನಾ ತಾನು ಗೆದ್ದಿರುವ ಸಂಘದ ಲೀಡರ್ ಪದವಿಗೆ ರಾಜೀನಾಮೆ ನೀಡಬೇಕು. ಅವಳು ರಿಸೈನ್ ಪದವಿಗೆ ಮಾಡಿದ ಮರುದಿನವೇ ನೋಟಿಸ್ ಹರಿದು ಹಾಕಿ ಮನೆ ವಾಪಸ್ ಕೊಡ್ತೀನಿ ಎಂದು ಷರತ್ತು ವಿಧಿಸುತ್ತಾಳೆ. ಅವಳ ಕೀಳು ಮನಸ್ಥಿತಿಗೆ ಮೀನಾ, ಸೂರ್ಯ ಥೂ ಎಂದು ಉಗಿದು ಅಲ್ಲಿಂದ ಬಂದು ಬಿಡುತ್ತಾರೆ. ಮನೆಗೆ ಬಂದ ಸೂರ್ಯ ಮತ್ತು ಮೀನಾ ಮಾವ ರಂಗನಾಥ್ ಹಾಗೂ ಶಾಂತಿಯ ಮುಂದೆ ವಿಶಾಲಾಕ್ಷಿಯ ಪೂರ್ಣ ದ್ರೋಹದ ರಹಸ್ಯವನ್ನು ಬಯಲು ಮಾಡ್ತಾರೆ. ನಿಮಗೆ 48 ಲಕ್ಷ ಸಾಲ ಕೊಟ್ಟಿದ್ದು, ಮನೆ ಪತ್ರ ಇಟ್ಟುಕೊಂಡಿದ್ದು, ಮನೆ ಸೀಲ್ ಮಾಡಿಸಿ ನಮ್ಮನ್ನು ಆಚೆ ಹಾಕಿಸಿದ್ದು ಎಲ್ಲವೂ ನಿಮ್ಮ ಮುದ್ದು ಫ್ರೆಂಡ್ ವಿಶಾಲಾಕ್ಷಿ ಎಂದು ಸೂರ್ಯ ಸತ್ಯ ಹೇಳಿದಾಗ ಶಾಂತಿಗೆ ಸಿಡಿಲು ಬಡಿದಂತಾಗುತ್ತದೆ. ರಂಗನಾಥ್ ಶಾಂತಿಗೆ, ನಿನಗೆ ಒಳ್ಳೆತನ ಮಾಡೋರನ್ನು ಅವಮಾನಿಸ್ತೀಯಾ, ಬೆನ್ನಿಗೆ ಚೂರಿ ಹಾಕೋ ವಿಶಾಲಾಕ್ಷಿನ ನೆತ್ತಿ ಮೇಲೆ ಇಟ್ಕೊಂಡು ಮೆರೆಸ್ತಿದ್ಯಾ, ಈಗಲಾದರೂ ಬುದ್ಧಿವಂತ ಎಂದು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ತನಗೆ ಇಷ್ಟೊಂದು ದೊಡ್ಡ ದ್ರೋಹ ಮಾಡಿದ ವಿಶಾಲಾಕ್ಷಿಯನ್ನು ಸುಮ್ಮನೆ ಬಿಡಲ್ಲ ಎಂದು ಶಾಂತಿ ಕೋಪದಲ್ಲಿ ಕುದಿಯುತ್ತಿರುತ್ತಾಳೆ. ಶಾಂತಿ ವಿಶಾಲಾಕ್ಷಿಗೆ ಹೇಗೆ ತಕ್ಕ ಪಾಠ ಕಲಿಸ್ತಾಳೆ? ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.